ಕಾರ್ಯಕ್ರಮ ಬಿಟ್ಟು ದಯವಿಟ್ಟು ಬೇರೆ ಮುಖಂಡರುಗಳು ಕೆಳಗಡೆ ಬನ್ನಿ ಸರ್. ನಮ್ಮ ಯಾವುದೇ ಒಂದು ವೈಯಕ್ತಿಕ ಹೋರಾಟ ಅಲ್ಲ, ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನ್ಯಾಯಕ್ಕಾಗಿ ಏನು ನಮ್ಮ ಬಿಡದಿ ರೈತರ ಪರ ನಿಂತಿದೀವಿ. ನಮ್ಮ ಪಕ್ಷದ ವರಿಷ್ಠರು ನಿಖಿಲಣ್ಣ, ಕುಮಾರಸ್ವಾಮಿ ಅಣ್ಣ, ನಮ್ಮ ದೇವೇಗೌಡ ಅಪ್ಪಾಜಿ ಅವತ್ತಿಂದ ನಮ್ಮ ಪಕ್ಷ ಏನು ರೈತರ ಪರವಾಗಿ ಹೋರಾಡ್ತಾ ಇರೋ ಅಂತ ಪಕ್ಷ. ತಮ್ಗೆಲ್ಲ ತಿಳಿದಿರೋ ಹಾಗೆ 500 ದಿನಗಳಿಂದ ಈ ರೈತರು ಹೋರಾಟ ನಡೆಸ್ತಾ ಇದ್ರು. ಏನು ಈಗಿನ ಘನ ಕಾಂಗ್ರೆಸ್ ಸರ್ಕಾರ ಒಂಥರ ಈ ಹಿಟ್ಲರ್ ತರ ನಡ್ಕೊಳ್ತಾ ಇದೆ. ಅವ್ರ ಯಾವುದೇ ಒತ್ತಾಯಗಳಿಗೆ ಮನ್ನಿಸದೆ, ಅವರ ಬೇಡಿಕೆಗಳನ್ನ ಈಡೇರಿಸದೆ, ಮತ್ತೆ ಅವರ ಪರ್ಮಿಷನ್ ಇಲ್ದೆ ಇವತ್ತಿನ ದಿವಸ ಅವರ ಲ್ಯಾಂಡ್ ನ ಅಕ್ವಿಸೇಷನ್ ಮಾಡಕ್ ಹೊರಟಿದ್ದಾರೆ. ಅವ್ರಿಗೆ ಇದರಲ್ಲಿ ಮತ್ತೆ ಎಲ್ಲ 100ಕ್ಕೆ 99 ಭಾಗ ರೈತರಿಗೆ ಯಾರಿಗೂ ಇಷ್ಟ ಇಲ್ಲ ಅವ್ರ ಲ್ಯಾಂಡ್ ನ ಕೊಡೋದಕ್ಕೆ. ಏನು AICT ಮಾಡಕ್ ಹೊರಟಿದ್ದಾರೆ ಅದನ್ನ. ಆದ್ರೆ ಕೆಲವೊಂದು ಏನು ದುಷ್ಟಶಕ್ತಿಗಳು ಏನು ಸರ್ಕಾರದ ಜೊತೆ ಶಾಮೀಲಾಗಿ ಇಲ್ಲಿನ ನಿಜವಾದ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಕೆಲವರಿಗೆ ಇಷ್ಟ ಇದೆ ಅಂತ ಹೇಳ್ತಾರೆ, ಕೆಲವರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ತಾವು ಈ ಕೆಲವ್ರಿಗೆ ಇಷ್ಟ ಇರೋದು ಇಲ್ಲೇ ಪಕ್ಕದಲ್ಲಿ ಒಂದ್ ಸಣ್ಣದು ಒಂದು ಶಾಮಿಯಾನ ಹಾಕೊಂಡ್ ನಿಂತಿದ್ದಾರೆ. ಈಗಾಗ್ಲೇ ಲಾಸ್ಟ್ ಟೈಮ್ ತಾವು ನೋಡಿರ್ಬೋದು, ಅಲ್ಲಿ ಆ ಶಾಮಿಯಾನದಲ್ಲಿ ಕೂತಿರೋರು ಯಾರು ಅಂತ ಅಲ್ಲಿರೋ ಹೆಣ್ಮಕ್ಳು ಕೇಳಿದ್ರೆ ನಮಗ್ ಗೊತ್ತಿಲ್ಲ, ಇಲ್ಲಿ ಕುತ್ಕೊಳಕ್ ಹೇಳಿದಾರೆ, ನಾವು ಕುತ್ಕೊಂಡಿದೀವಿ ಅನ್ನೋ ಉತ್ತರ ಕೊಟ್ರು. ಮತ್ ಯಾರ ರೈತರಲ್ಲಿ? ಇಷ್ಟೇ ಉತ್ತರ, ಇಷ್ಟೇ.